ಇವತ್ತಿನಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಸಂಸತ್ನಲ್ಲಿ ನಡೀತಾ ಇದೆ. ಮಹಿಳಾ ಮೀಸಲಾತಿ ಸೇರಿದಂತೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಧಿವೇಶನ ನಡೀತಾ ಇರುವಂತದ್ದು. ಈ ಅಧಿವೇಶನಕ್ಕೆ ಈಗಾಗಲೇ ವಿಪಕ್ಷಗಳು ಅಪೋಸ್ ಅನ್ನು ಮಾಡ್ತಾ ಇದ್ದಾವೆ. ಇನ್ನು ಮಹಿಳಾ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮಹಿಳೆಯರು ಕೇಂದ್ರ ಸರ್ಕಾರದ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಭಾಳ ಖುಷಿ ಆಗ್ತಿದೆ. ಎಲ್ಲ ಮಹಿಳೆಯರಿಗೂ ಒಂದು ಖುಷಿಯಾದ ವಿಷಯ ಏನಂದರೆ ಮೀಸಲಾತಿ ಮಸೂದೆಯಲ್ಲಿ 33% ಹೆಣ್ಮಕ್ಳಿಗೆ ಮೀಸಲಾತಿ ಇಡ್ತಾ ಇದ್ದಾರೆ ನಮ್ಮ ಮೋದಿಜಿಯವರು. ಇದು ತುಂಬ ಖುಷಿಯಾದ ವಿಷಯ. ತುಂಬ ವರ್ಷದಿಂದ ಇದ್ರ ಬಗ್ಗೆ ಒಂದು ಹೋರಾಟ ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು ಮಾಡಬೇಕು ಅಂತ. ಆದರೆ ಯಾರೂ ಧೈರ್ಯ ಮಾಡಿರಲಿಲ್ಲ. ಈಗ ಮಂಡನೆ ಮಾಡಲೇಬೇಕು ಅಂತ ಹೇಳಿ ಮೋದಿಜಿಯವರು ಹೇಳಿದ್ದಾರೆ. ಇದರಿಂದ ಒಂದು ಏನು ಅಂದರೆ ನಮ್ಮ ಮಹಿಳೆಯರಿಗೆ ಧ್ವನಿ ಎತ್ತೋದಕ್ಕೆ, ಸಂಸತ್ನಲ್ಲಿ ಧ್ವನಿ ಎತ್ತೋದಕ್ಕೆ ಒಂದು ಶಕ್ತಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾರಿ ಶಕ್ತಿ ವಂದನೆ ಇಸ್ ಬಿಕಮಿಂಗ್ ಅ ರಿಯಾಲಿಟಿ. ಅದು ನಾವು ಪ್ರಶ್ನೆ ಕೇಳಬಾರ್ದು. ಇವತ್ತು ಯಾಕೆ ಆಗಲಿಲ್ಲ 3 ಸತಿ, ಬಟ್ ನಾವು ವಿ ಮಸ್ಟ್ ಅಸರ್ಟ್ ಆರ್ ರೈಟ್ಸ್. ನಮ್ಮ ವಾಯ್ಸ್ನ ವಿ ಶುಡ್ ಮೇಕ್ ಇಟ್ ಹರ್ಡ್. ಆ್ಯಂಡ್ ದಟ್ ವಾಯ್ಸ್ ನನ್ನ ಪ್ರಕಾರ ವೆನ್ ವಿಮೆನ್ ರೈಸಸ್ ಭಾರತ್ ರೈಸಸ್. ಈ ಒಂದು ಇನ್ಕ್ಲೂಸಿವಿಟಿ ಎಂಪವರ್ಮೆಂಟ್ ಕೊಡ್ತದೆ ನಮ್ಮೆಲ್ಲ ಮಹಿಳೆಯರಿಗೆ ಟು ಗೆಟ್ ಇನ್ ಟು ಗವರ್ನೆನ್ಸ್ ಆ್ಯಂಡ್ ಟು ಗೆಟ್ ಇನ್ ಟು ಡಿಸಿಷನ್ ಮೇಕಿಂಗ್. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲಿ ವಿಮೆನ್ ಎಕ್ಸಲೆನ್ಸ್ನ ಪ್ರೂವ್ ಮಾಡಿದ್ದಾರೆ ಸೈಲೆಂಟ್ಲಿ. ಈ ಸೆಷನ್ನ ಉದ್ದೇಶ ಏನು ಅಂದರೆ, ಈಗ 543 ಸೀಟ್ಸ್ ಇದೆ ಪಾರ್ಲಿಮೆಂಟಲ್ಲಿ. ಅದನ್ನು ಒಂದರಲ್ಲಿ 3 ಭಾಗ ಅಂದರೆ 1/3 ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ. ಅವಾಗ ಏನಾಗುತ್ತೆ, ಆ 1/3 ಯಾವ ಸೀಟ್ಸ್ನ ಹೆಚ್ಚಿಸ್ತಾರೋ ಅದು ಮಹಿಳೆಯರಿಗೆ ಮೀಸಲಾಗುತ್ತೆ. ಆಗ ಪುರುಷರಿಗೂ ಏನು ಬೇಜಾರಿರಲ್ಲ. ಅಂದರೆ ಈಗ 29ಕ್ಕೆ ಚುನಾವಣೆ ಬಂದಾಗ ಕರ್ನಾಟಕದಲ್ಲಿ 28 ಸೀಟ್ ಇದೆ. ಅದು 8 ಸೀಟು ಮಹಿಳೆಯರಿಗೆ ಆ್ಯಸ್ ಇಟ್ ಈಸು. ಅದು ಇನ್ನೂ ಸೀಟ್ಸ್ ಜಾಸ್ತಿ ಆಗುತ್ತೆ. ಈಗ ಇದನ್ನು ಮಾಡಿದಾಗ, ಸೀಟ್ಸ್ ಪಾರ್ಲಿಮೆಂಟಲ್ಲಿ ಹೆಚ್ಚಿಸಿದಾಗ ಆಗ ಇನ್ನೊಂದು 7-8 ಸೀಟ್ ಬರ್ಬೋದು. ಅದು ನಮಗೆ ಬರ್ಬೋದು ಒಂದು 3-4.